ವಿವಾದ ಅಲ್ಲ ಅದೇನು, ಅದು ಆಕ್ಸಿಡೆಂಟ್ ಅದೇನು ವಿವಾದ, ಅದಕ್ಕೆ ಬೇರೆ, ಅದು ಬೇರೆ, ಈ ವಿಷಯ ಬೇರೆ. ಅದು ಆಕಸ್ಮಿಕ ಆಗಿರುವಂತ ಒಂದು ವಿಚಾರ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕಾಗಲ್ಲ. ಅವ್ರು ಮಾಡಲ್ಲ ಮತ್ತೆ ಕೆಲಸ ಏನ್ರಿಗೆ. ಈಗ ಶಾಸಕರು ಬಂದಿರೋ ಕರ್ಕೊಂಡು ಎಲ್ಲಾರು ಎಲ್ಲಿದ್ದಾರೆ, ಹೆಂಗೆ ಎಲ್ಲಿ ನೀವು ನೋಡ್ಬೇಕಾದ ಎಲ್ಲಿ ಆದೇಶ ನೀವು ತೆಗೆದು ನೋಡಿ ನಮ್ಗೆ ನಮಗೆ ಗೊತ್ತಿಲ್ಲ. ಅದೇ ಅವ್ರೇನು ಸಮಾಜಕ್ಕೆ ನೋವಾಗಿದೆ, ಅವ್ರ ಮೇಲೆ ಆಕ್ಷನ್ ಆಗ್ಬೇಕು ಅನ್ನೋದು ಕರೆಕ್ಟ್. ಅವ್ರ ಮ್ಯಾಗ ಆಗ್ಬೇಕಲ್ಲ, ಸರ್ಕಾರಕ್ಕೆ ಏನ್ ಸಂಬಂಧ ನಾವು ಕೇಳೋದು. ಓಕೆ, ಅವ್ರ ಮ್ಯಾಗ ಆಗೈತಿ, ಅವ್ರ ಮ್ಯಾಗ ಆಗ್ಲೇಬೇಕು. ಯಾರು ಮಾಡಿದಾರ ಅವ್ರಿಗೆ ಪನಿಷ್ಮೆಂಟ್ ಆಗ್ಲೇಬೇಕು, ಅದ್ರಾಗೇನು ಪ್ರಶ್ನೆ ಇಲ್ಲ. ಆದ್ರೆ ಸುಮ್ನೆ ಅದ ಅನಾವಶ್ಯಕ ಇಷ್ಟು ದೊಡ್ಡದಾಗಿ ಮಾಡೋಂಥದ್ದು, ಅದ್ರಾಗ ಇವ್ರು ಕರ್ಕೊಂಡು ಅವ್ರನ್ನ ಅಡ್ಡಾಡುದು ಮಾಡಿದಲ್ಲ. ಮತ್ತೆ ಇವ್ ಶಾಸಕರು ಬಂದು ಅವ್ರೇನ್ ನೇತೃತ್ವ ವಹಿಸಿರಲ್ಲ. ಬೇರೆ ಯಾರಿಗಾರ ಅನ್ಯಾಯ ಆದಾಗ ಬರೋದಿಲ್ಲ ಶಾಸಕರು. ಬೇರೆ ಬಹಳಷ್ಟು ಆಗ್ತಾರಲ್ಲ, ಅನ್ಯಾಯ ಆಗ್ತಾರ ಜಿಲ್ಲೆಯಲ್ಲಿ, ಅವಾಗ ಬರೋಲ್ಲ. ಈ ತರ ಎಲ್ಲರಿಗೂ ಒಂದೇ ತರ ಮಾಡ್ಬೇಕು. ಅವ್ರು ಶಾಸಕರು ಬಂದು ಸರ್ಕಾರನೇ ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ. ಸರ್ಕಾರನೇ ಹೇಳಿದೆ. ಒಡೆದು ಆಳುವ ನೀತಿ ಸಲುವಾಗಿ, ಸಮಾಜವನ್ನು ಒಡೆಯುವ ಸಲುವಾಗಿ ಸರ್ಕಾರ ಹೇಳೋದು ಬಹಳ ಸುಲಭ ರೀ. ಹೇಳೋದು ಬಹಳ ಸುಲಭ. ಸ್ಪೆಷಾಲಿಟಿ ಹಾಸ್ಪಿಟಲ್, ಸಿಬಿಟಿ ಬಸ್ ಸ್ಟ್ಯಾಂಡ್ ಎಲ್ಲೊಂದು ರೆಡಿ ಅದಾವ. ಸಿಬಿಟಿ ಇನ್ನೊಂದು ತಿಂಗಳಲ್ಲಿ ರೆಡಿ ಆಗ್ತದೆ ಅಂತ ಹೇಳಿ, 1 ಮಂತ್ಗೆ ಅದೇ 1 ತಿಂಗಳು. ಅದು ಬಹುಶಃ ಮೇದಲ್ಲಿ ಅಥವಾ ಜೂನ್ ನಲ್ಲಿ, ಮತ್ತೆ ಜೂನ್ 1 ಆಗ್ಬೋದು, ಅದನ್ನು ಸ್ಟಾರ್ಟ್ ಮಾಡ್ಬೋದು. RTO ಆಫೀಸು ರೆಡಿ ಆಗಿದೆ, ಅದು ಆಗಿದ್ದಾರೆ. ಅವ್ರ ಇಲಾಖೆ ಅವ್ರು ಯಾವ 1 by 1 ಮಾಡ್ತೀರಿ, ಎಲ್ಲ 1 by 1 ಮಾಡ್ತೀರಿ. ನಿನ್ನ CM ಅವ್ರು ಅನೌನ್ಸ್ ಮಾಡಿದಾರಲ್ಲ, ಇನ್ನೇನು ಅವ್ರು ಅಧಿಕೃತವಾಗಿ ಅವ್ರ ಮಹಾನಗರ ಪಾಲಿಕೆ ದಾಖಲೆ ಆಗ್ತೈತಿ. ಅವ್ರಿಗೆಲ್ಲ ಮೂಲಭೂತ ಸೌಲಭ್ಯ ಕೂಡ ಆಯ್ತು. ಈಗ ನಿನ್ನಿಂದ ಆಲ್ರೆಡಿ ಆದೇಶ ಆಗಿದಲ್ಲ, ನಿನ್ನೆ ಕೊಟ್ಟಲ್ಲ, ದಾಖಲೆ ಕೊಡ್ಲಿಕ್ಕೆ ಪ್ರಾರಂಭ ಆಗಿದೆ. ಆದೇಶ ಆಗಿ ಸುಮಾರು ದಿವಸ ಆಗಿದೆ. ಈಗ ಅವ್ರು ಬಂದು ನೋಂದಣಿ ಮಾಡ್ಕೋಬೇಕಷ್ಟೇ. ಯಾವ್ದೇ ಇಲ್ಲ ಕೂಡ ಅವ್ರ ಮನೆ ಕಟ್ಟರೆ ಸಾಕಷ್ಟೇ. ಮನೆ ನಾವೆಲ್ಲ ಮನವೊಲಿಸಿದ್ದೇವೆ. ಜೊತೆಗೆ ಬಹಳಷ್ಟು ಯಾವ್ದ್ರೆ ರಿಂಗ್ ರೋಡ್ ಏನು ಸಮಸ್ಯೆ ಇಲ್ಲ, ನಡೀತಾನೆ ಅದ್ರಲ್ಲ. ರಿಂಗ್ ರೋಡ್ ಏನು ಸಮಸ್ಯೆ ಇಲ್ಲ.